ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪಾ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಅವರು ನಿಮಗೆ ಹೇಗೆ ನಷ್ಟವನ್ನ ತರ್ತಾರೆ, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಇದರಿಂದ ನೀವು ಏನೆಲ್ಲ ಕಷ್ಟಗಳನ್ನ ಅನುಭವಿಸಬೇಕು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಇವೆಲ್ಲ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ವೃಷಭ ರಾಶಿಯವರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗ್ತಾರೆ. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಅವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದ್ರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ವೃಷಭ ರಾಶಿಯು ಭೂಮಿಯ ಚಿಹ್ನೆಯಾಗಿರುವುದರಿಂದ ಈ ನಿರ್ದಿಷ್ಟ ರಾಶಿ ಚಕ್ರದ ಸ್ಥಳೀಯರು ಪ್ರಾಯೋಗಿಕವಾಗಿರುತ್ತಾರೆ ಮತ್ತು ಸುಲಭವಾಗಿ ಮುಂದುವರಿಯುತ್ತಾರೆ. ಈ ರಾಶಿ ಚಕ್ರವು ಶುಕ್ರದ ಕೆಲವು ಗ್ರಹದ ಆನಂದದಿಂದ ಆಳಲ್ಪಡುತ್ತದೆ. ಇಂದ್ರಿಯ ಸುಖಗಳೆಡೆಗೆ ಹೆಚ್ಚಿನ ಆಸಕ್ತಿ ವಹಿಸುವ ಇವರು ಸಹ ಪ್ರಾಯೋಗಿಕವಾಗಿರುವುದರಿಂದ ಹೆಚ್ಚಿನ ಸಮಯ ಸಂಘರ್ಷದ ಮೇಲೆ ಸಾಮರಸ್ಯವನ್ನ ಆರಿಸಿಕೊಳ್ಳುವುದನ್ನ ನೀವು ಕಂಡುಕೊಳ್ಳಬಹುದು. ನೀವು ಬಯಸಿದಾಗ ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಮೊದಲನೆಯದಾಗಿ, ವೃಷಭ ರಾಶಿಯವರಿಗೆ ನಿಮ್ಮ ಮನೆಯವರೇ ನಿಮಗೆ ಶತ್ರುಗಳು. ವೃಷಭ ರಾಶಿ ಶುಕ್ರನ ತತ್ವ. ನಿಮ್ಮ ತಂದೆಯೇ ನಿಮಗೆ ಶತ್ರುವಾಗಿ ಪರಿಣಮಿಸಬಹುದು ಅಥವಾ ನೀವು ತಂದೆಯನ್ನ ದ್ವೇಷ ಮಾಡಬಹುದು. ಪ್ರತಿಯೊಬ್ಬರಿಗೂ ಕಷ್ಟ ನಷ್ಟಗಳು ಬಂದೇ ಬರುತ್ತೆ. ಅಡೆತಡೆಗಳು, ಸಾಲಗಳು, ಅವಮಾನಗಳು, ನಷ್ಟಗಳು ಇವೆಲ್ಲವೂ ಎದುರಾಗುತ್ತೆ. ವೃಷಭ ರಾಶಿಯವರು ಸ್ವತಃ ನಿಮ್ಮ ಅಹಂಕಾರದಿಂದ ಎಲ್ಲವನ್ನ ಕಳೆದುಕೊಳ್ತೀರಾ. ನೀವು ಇನ್ನೊಬ್ಬರ ಮುಂದೆ ನಿಮ್ಮನ್ನು ನೀವು ಮೇಲು ಅಂತ ತೋರಿಸಿಕೊಳ್ಳಲು ಯಾವಾಗಲೂ ಸಿದ್ಧರಿರುತ್ತೀರಾ. ವೃಷಭ ರಾಶಿಯವರು ಆರೋಗ್ಯದ ವಿಚಾರದಲ್ಲೂ ಜಾಗರೂಕರಾಗಿರಬೇಕು. ಮನೆಯವರೇ ಶತ್ರುಗಳು, ಬೇರೆ ಯಾರೂ ಇರುವುದಿಲ್ಲ. ಮನೆಯವರು ಶತ್ರುಗಳಾಗಿ ತುಂಬಾ ಪರಿಣಾಮವನ್ನ ಬೀರುತ್ತೆ. ಅದಕ್ಕೆ ನಿಮ್ಮಲ್ಲಿನ ಬದಲಾವಣೆ ಏನು? ಬೇರೆಯವರನ್ನ ಮೆಚ್ಚಿಸುವಂತಹ ಕೆಲಸವನ್ನ ನೀವು ಮಾಡ್ತೀರಾ, ಆದರೆ ಮನೆಯಲ್ಲಿರುವಂತಹ ಸುತ್ತಮುತ್ತಲಿರುವಂತಹ ಜನಗಳನ್ನ ಕೇರ್ ಮಾಡೋದಿಲ್ಲ. ಇದನ್ನೇ ಶತ್ರುಭಾವ ಅನ್ನೋದು. ಹಿರಿಯರ ಆಶೀರ್ವಾದ, ಸನ್ಮಾನಗಳನ್ನ ತೆಗೆದುಕೊಳ್ಳುವುದಿಲ್ಲ ನೀವು. ನನ್ನದೇ ನಡಿಬೇಕು, ನಾನು ಹೇಳಿದ್ದೇ ಮಾಡಬೇಕು ಅನ್ನುವಂತಹ ಸ್ವಭಾವ ಜಾಸ್ತಿ ವೃಷಭ ರಾಶಿಯವರಲ್ಲಿರುತ್ತೆ. ಅದು ನಿಮಗೆ ಹಿನ್ನಡೆಯನ್ನ ತರುತ್ತೆ. ನಿಮ್ಮ ಮನೆಯವರ ಮಾತು ನಿಮ್ಮ ಮನೆಯಲ್ಲಿನ ಶತ್ರುಗಳಿಂದಲೇ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತೆ. ನೀವು ನಿಮ್ಮ ಮನೆಯವರಿಂದ ಯಾವಾಗ ಶತ್ರು ಭಾವವನ್ನ ಅನುಭವಿಸಲು ಶುರು ಮಾಡಿದ್ರು, ಅವಮಾನವನ್ನ ಎದುರಿಸಲು ಶುರುವಾಗುತ್ತೋ ಅಲ್ಲಿ ನೀವು ನಿಮ್ಮತನವನ್ನ ಪ್ರೂವ್ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ನಷ್ಟವನ್ನ ಅನುಭವಿಸ್ತೀರಾ. ಮನೆಗೋಸ್ಕರ ಎಲ್ಲವನ್ನ ಮಾಡ್ತೀರಾ. ಅಲ್ಲಿ ನಿಮಗೆ ಶತ್ರು ಭಾವ ಜಾಸ್ತಿಯಾದಾಗ, ಅವಮಾನಗಳಾದಾಗ ನೀವು ನಷ್ಟಗಳನ್ನ ಅನುಭವಿಸಲು ಶುರುವಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರು, ನನ್ನಲ್ಲಿ ಏನೋ ನ್ಯೂನ್ಯತೆ ಇದೆ, ಆ ನ್ಯೂನ್ಯತೆಗಳಿಂದ ಹೇಗೆ ಹೊರಗೆ ಬರಬೇಕು, ಯಾಕೆ ನಮ್ಮ ಮನೆಯವರು ನನ್ನನ್ನ ಅಷ್ಟು ಪ್ರೀತಿಸೋದಿಲ್ಲ ಅಂತ ತಿಳಿದುಕೊಳ್ಳಿ. ಹೇಗೆ ಶತ್ರುಗಳು ನಿಮಗೆ ಹುಟ್ಟಿಕೊಳ್ತಾರೆ ಅಂತ ತಿಳಿದುಕೊಳ್ಳಿ. ಅಪರೂಪಕಾರಿಯಾಗಿರುವಂತಹ ನೀವು ಎಲ್ಲರ ಹತ್ತಿರ ತೆಗಳಿಸಿಕೊಳ್ಳುವಂತಹ ಕೆಲಸಗಳನ್ನ ಮಾಡ್ತೀರಾ. ಮನೆಯವರೇ ಶತ್ರುಗಳಾಗುವಂಥದ್ದು ಇದೇ ಕಾರಣಕ್ಕೋಸ್ಕರ. ಮನೆ ಹಿರಿಯರು ನಿಮಗೆ ಬೆಲೆ ಕೊಡದೇ ಇರುವಂಥದ್ದು, ನಷ್ಟವನ್ನ ಅನುಭವಿಸುವಂಥದ್ದು ಕೂಡ ಇದೇ ಕಾರಣಕ್ಕೆ. ಮನೋರೋಗಿಯಾಗುವಂಥದ್ದು, ಸಾಲಗಾರರಾಗುವಂಥದ್ದು ಇದೇ ಕಾರಣಕ್ಕೋಸ್ಕರ. ಇನ್ನು ವೃಷಭ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವು ಅಂದ್ರೆ, ಮೊದಲನೆಯದಾಗಿ ಕುಂಭರಾಶಿ. ಕುಂಭರಾಶಿಯ ಜನಗಳೊಂದಿಗೆ ನಿಮ್ಮ ಸ್ನೇಹವು ಸವಾಲುಗಳಿಂದ ತುಂಬಿರುತ್ತದೆ. ಆದಾಗ್ಯೂ ವೃಷಭ ರಾಶಿ ಮತ್ತು ಕುಂಭರಾಶಿಯ ಸ್ನೇಹಿತರು ಸಮಾವೇಶವನ್ನ ತಿರಸ್ಕರಿಸುತ್ತಾರೆ. ನಿಮ್ಮ ಸ್ನೇಹಿತರು ಅವರ ಸ್ವಾತಂತ್ರ್ಯವನ್ನ ಹೆಚ್ಚು ಗೌರವಿಸುತ್ತಾರೆ. ಅವರು ಯಾವಾಗಲೂ ನಿಮ್ಮ ಹತ್ತಿರ ಇರಬೇಕೆಂದು ನೀವು ಬಯಸುತ್ತೀರಾ. ನಿಮ್ಮ ಆಸ್ತಿ ಮತ್ತು ಸಂಬಂಧಗಳನ್ನ ನೀವು ಹೆಚ್ಚು ಗೌರವಿಸುವಾಗ ಕುಂಭರಾಶಿಯನ್ನ ಯಾವುದೇ ಆಸ್ತಿ ಅಥವಾ ಸಂಬಂಧಗಳೊಂದಿಗೆ ಬಂಧಿಸಲಾಗುವುದಿಲ್ಲ. ಎರಡನೆಯದು ಸಿಂಹರಾಶಿ. ಇದು ಸ್ನೇಹಕ್ಕಾಗಿ ಶಿಫಾರಸು ಮಾಡಲಾದ ಹೊಂದಾಣಿಕೆಯಲ್ಲ. ನಿಮ್ಮ ಮೊಂಡುತನದ ವರ್ತನೆಯು ಸಿಂಹ ರಾಶಿಯವರನ್ನ ನಿರಾಶೆಗೊಳಿಸುತ್ತದೆ ಮತ್ತು ವಿಷಯಗಳನ್ನ ನಿಭಾಯಿಸುವ ನಿಮ್ಮ ವಿಧಾನವನ್ನ ನಿಮ್ಮ ಸಿಂಹ ರಾಶಿಯವರು ಮೆಚ್ಚುವುದಿಲ್ಲ. ಅವರು ಗಮನ ಮತ್ತು ಪ್ರೀತಿಯನ್ನ ಬಯಸುತ್ತಾರೆ. ಮೂರನೆಯದು ಮೇಷರಾಶಿ. ಮೇಷರಾಶಿಯವರ ದಿಟ್ಟ ಮತ್ತು ಕ್ರಿಯಾಶೀಲ ಸ್ವಭಾವವು ವೃಷಭದ ತಾಳ್ಮೆ ಮತ್ತು ನಿಧಾನಗತಿಯೊಂದಿಗೆ ಹೊಂದಿಕೊಳ್ಳದಿರಬಹುದು. ಅಲ್ಲದೆ ವೃಷಭವು ಮೇಷದವರ ಕುತಂತ್ರದ ಬಗ್ಗೆ ಅಸಮಾಧಾನ ಹೊಂದಬಹುದು. ನಾಲ್ಕನೆಯದು ಮಿಥುನ ರಾಶಿ.
ಮಿಥುನ ರಾಶಿಯ ಚಂಚಲತೆ ಮತ್ತು ಅನಿಶ್ಚಿತತೆ ವೃಷಭ ರಾಶಿಯ ಸ್ಥಿರತೆಗೆ ಅಡ್ಡಿಯಾಗಬಹುದು. ಐದನೆಯದು ವೃಶ್ಚಿಕ ರಾಶಿ. ಇವರ ಕುತಂತ್ರ ಮತ್ತು ವಿಶ್ವಾಸಘಾತುಕತೆ ವೃಷಭ ರಾಶಿಯವರಿಗೆ ಹಿಡಿಸುವುದಿಲ್ಲ. ಇನ್ನು ಈ ಶತ್ರು ಕಾಟದಿಂದ ಹೊರಬರಬೇಕಾದ್ರೆ ಮೃತ್ಯುಂಜಯ ಮಂತ್ರವನ್ನ ಮನೆಯಲ್ಲಿ ಸ್ಥಾಪಿಸಿಕೊಳ್ಳಿ. ಪೂಜೆಯನ್ನ ಮಾಡಿ ಶಿವನ ಆರಾಧನೆ ಬಹಳ ಒಳ್ಳೆಯದು ಮಾಡುತ್ತೆ. ಶತ್ರು ಸಂಹಾರ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಹಿರಿಯರಿಂದ ತಂದೆ ತಾಯಿಯರಿಂದ ಆಗುವಂತಹ ಅವಮಾನಗಳು ದೂರವಾಗುತ್ತೆ. ಅನವಶ್ಯಕವಾಗಿ ಖರ್ಚಾಗುವಂತದ್ದು ಕೂಡ ಕಡಿಮೆಯಾಗುತ್ತೆ. ಸಾಧ್ಯವಾದರೆ ವೃಷಭ ರಾಶಿಯವರು ಬೆಳಗಿನ ಜಾವ ಎದ್ದು ಸೂರ್ಯನ ಅಭಿಮುಖವಾಗಿ ಕುಳಿತು ಪ್ರತಿದಿನ 11 ಬಾರಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿ. ಮಂತ್ರದ ಶಕ್ತಿ ನಿಮ್ಮನ್ನ ಕಾಪಾಡುತ್ತೆ. ಪ್ರತಿದಿನ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡಿ. ಈ ಮಂತ್ರಗಳು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕು ಮಾಡುತ್ತೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂತಹ ಜ್ಞಾನವನ್ನ ಕೊಡುತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಓಂ ಮೃತ್ಯುಂಜಯಾಯ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.